ದಲಿತ ಸಮುದಾಯದ ಹೆಮ್ಮೆಯ ಸಂಕೇತವಾದ ನೀಲಿ ಬಾವುಟವನ್ನ ರಾಜಾರೋಷವಾಗಿ ಕಿತ್ತೆಸೆದ ಅಂಗನವಾಡಿ ಕಾರ್ಯಕರ್ತೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬೀದರ್ ಇದರ ಉಪನಿರ್ದೇಶಕರಿಗೆ ಕುಂಬಾರವಾಡ ದಲಿತ ಸಮುದಾಯದ ಜನರು ಮನವಿ ನೀಡಿದ್ದಾರೆ. ಬೀದರ್ ನಗರದ ವಾರ್ಡ್ ನಂಬರ್ 29ರಲ್ಲಿ ಕುಂಬಾರವಾಡ ಮುಖ್ಯ ರಸ್ತೆಯ ಸಂತೋಷರ ಮನೆಯ ಹಿಂದಿರುವ ಖಾಲಿ ಜಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಲು ಕಟ್ಟೆಯನ್ನ ಕಟ್ಟಿ ಅದರಲ್ಲಿ ನೀಲಿ ಬಾವುಟವನ್ನು ಹಾಕಲಾಗಿತ್ತು. ಇದನ್ನ ಅಂಗನವಾಡಿ ಕಾರ್ಯಕರ್ತೆ ಶೋಭಾ ರಾಣಿಯವರು ಸಾರ್ವಜನಿಕರು ನೋಡುತ್ತಿರುವಾಗಲೇ ರಾಜಾರೋಷವಾಗಿ ಕಿತ್ತು ಹಾಕಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕುಂಬಾರವಾಡ ದಲಿತ ಸಮುದಾಯದ ಜನ ಐಪಿಸಿ ಸೆಕ್ಷನ್ 295A, ಸೆಕ್ಷನ್ 31B, ಸೆಕ್ಷನ್ 504 ಅಡಿಯಲ್ಲಿ ಪ್ರಕರಣ ದಾಖಲಿಸಲು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದರ ಜೊತೆಗೆ ಶಿಕ್ಷಕಿಯನ್ನ ಕೆಲಸದಿಂದ ಅಮಾನತುಗೊಳಿಸುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬೀದರ್ ಇದರ ಉಪನಿರ್ದೇಶಕರಿಗೂ ಮನವಿ ನೀಡಿದ್ದಾರೆ. ಜೈ ಭೀಮ್ ಶರ್ಮಾ, ಬೀದರ್. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಮುದಾಯದ ಭವನ ನಿರ್ಮಾಣ ಮಾಡಲು ಕಟ್ಟೆಯನ್ನು ಕಟ್ಟಿ ನೀಳ ಜೆಂಡವನ್ನು ಹಚ್ಚಿಸಲಾಗಿತ್ತು. ಇದನ್ನು ಅಂಗನವಾಡಿ ಕಾರ್ಯಕರ್ತೆ ಶಿಕ್ಷಕಿ ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಪಟೇಕರ್ ಇವರು ಸಾರ್ವಜನಿಕರ ನೋಡುತ್ತಿರುವಾಗಲೇ ರಾಜರೋಷವಾಗಿ ದರ್ಪದಿಂದ ತೆಗೆದು ಹಾಕಿರುವ ಘಟನೆ ಇಡೀ ದಲಿತ ಸಮುದಾಯಕ್ಕೆ ಮಾಡಿರುವ ಅವಮಾನವಾಗಿದೆ. ಆದ್ದರಿಂದ ಶೋಭಾರಾಣಿ ಗಂಡ ಜೋಸೆಫ್ ಪಟೇಕರ್ ಹಾಗೂ ನೀಳ ಜೆಂಡವನ್ನು ತೆಗೆದು ಹಾಕಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೆಳಕಂಡ ಸೆಕ್ಷನ್ಗಳ ಮೂಲಕ ಪ್ರಕರಣ ದಾಖಲಾಗಿರಿಸಬೇಕೆಂದು ಸರ್, ಥ್ಯಾಂಕ್ ಯು ಸರ್.